ಶ್ರೀಮಾತ್ರೇ ನಮಃ. ಇವತ್ತು ನಾವು ಎರಡನೇ ಶ್ಲೋಕದ ಅರ್ಥ ಹಾಗೂ ಶ್ಲೋಕವನ್ನು ನೋಡ್ಕೊಳ್ತಾ ಹೋಗೋಣ. ಹಾಗೆ ಅದರ ಫಲ, ನೈವೇದ್ಯ ಮತ್ತು ಅದರದ ಒಂದು ಹೇಗೆ ಯಂತ್ರ ಬರೆಯೋದು ಅಂತಲೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಎರಡನೇ ಶ್ಲೋಕ ಸೌಂದರ್ಯ ಲಹರಿಯದು. ತನೀಯಾಂಸಾಂ ಪಾಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚೆ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಹಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುದ್ಯೈನಂ ಭಸತಿ ಭಸಿತೋದ್ಧೂಲನ ವಿಧಿಂ. ಅಂದರೆ ದೇವಿಯ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಪಾದದ ಧೂಳಿನಿಂದ ಸೃಷ್ಟಿಕರ್ತನಾದ ಬ್ರಹ್ಮನು 14 ಲೋಕವನ್ನು ಸೃಷ್ಟಿ ಮಾಡ್ತಾನೆ. ಕೇವಲ ಪಾದದ ಧೂಳಿನಿಂದ, ಆ ತಾಯಿಯ ಪಾದದ ಧೂಳಿನಿಂದ ಬ್ರಹ್ಮನು 14 ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. 7 ಮೇಲುಲೋಕ, ಇನ್ನು 7 ಕೆಳಲೋಕ, ಅಂದರೆ ಪಾತಾಳ, ಅತಳ, ವಿತಳ, ಸುತಳ, ಪಾತಾಳ ಅಂತ ಅತಳಾದಿ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಇನ್ನು ಸ್ಥಿತಿಕರ್ತನಾದ ವಿಷ್ಣುವು ಅವನು ತನ್ನ 1000 ಹೆಡೆಗಳ ಶಿರಸ್ಸಿನ ಸರ್ಪದ ಮೇಲೆ ಮಲಗಿಹನು ಈ ಕೇವಲ ಈ ಧೂಳಿನಿಂದ. ಹಾಗೂ ಶಿವನು ಆ ಧೂಳನ್ನೇ ಭಸ್ಮವಾಗಿ ಹಾಕೊಂತಾನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ತನೀಯಾಂಸಾಂ ಪಾಸುಂ ತವ ಚರಣ ಪಂಕೇರುಹ ಭವಂ, ಅಂದರೆ ನಿನ್ನ ತನೀಯಾಸಾಂ ಅಂದರೆ ನಿನ್ನ ಪಾದದ ಧೂಳಿನಿಂದ ವಿರಿಂಚಿ ಸಂಚಿನ್ವನ್, ಬ್ರಹ್ಮನು 14 ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ವಹತ್ತೇನಂ ಶೌರಿಹಿ ಕಥಮಹಿ ಸಹಸ್ರೇಣ ಶಿರಸಾಂ, ಅಂದರೆ ವಿಷ್ಣುವು 1000 ಹೆಡೆಗಳುಳ್ಳ ಸರ್ಪದ ಮೇಲೆ ಮಲಗಿರ್ತಾನೆ. ಹರಹ ಸಂಕ್ಷುದ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ, ಅಂದರೆ ಹರನು ತನ್ನ ಹಣೆಯ ಮೇಲೆ ನಿನ್ನ ಪಾದದ ಧೂಳನ್ನು ಭಸ್ಮವಾಗಿಯೇ ವಿಲೇಪಿಸ್ಕೊತಾನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ನಾನು ಯಾಕೆ ಎರಡೆರಡು ಸತಿ ಹೇಳ್ತೀನಿ ಅಂದರೆ ಇದು ಫ್ಲೋಯಿಂಗಲ್ಲಿ ಹೇಳ್ತಾ ಹೋಗ್ತಾ ಇರುವಾಗ ನಿಮ್ಗೆಲ್ರಿಗೂ ಸ್ವಲ್ಪ ಅರ್ಥ ಆಗಲ್ಲ ಅಂತ ಹೇಳಿ ನಾನು ಹೇಳ್ಕೊತಾ ಹೋಗ್ತಿರ್ತೀನಿ. ಮತ್ತು ಇದರದ್ದು ಯಂತ್ರ ಬಂದು 3 ಟ್ರಯಾಂಗಲ್ಲು, ಅದರೀಚೆಗೆ 3 ತ್ರಿಶೂಲಗಳನ್ನ ಬರೆದು ಸೆಂಟ್ರಲ್ಲಿ ಹ್ರೀಮ್ ಅಂತ ಬರಿಬೇಕು. ಇದಕ್ಕೆ ದೇವಿ ಬಂದು ಮಹಾಕಾಳಿ ದೇವಿ. ಸೊ ಇದು ಕೆಲವೊಂದು ವಾಮಾಚಾರ ಪ್ರಯೋಗಗಳಿಗೆ ಇದನ್ನು ಮಾಡ್ತಾರೆ. ಸೊ ಆದ್ದರಿಂದ ಇದರದ ಪ್ರಯೋಗಗಳನ್ನ ನಾವಿಲ್ಲಿ ಹೇಳೋಕ್ಕಾಗೋದಿಲ್ಲ. ಇದರಿಂದ ಏನು ನಮಗೆ ಲಾಭ ಸಿಗುತ್ತೆ ಈ ಶ್ಲೋಕನ ಪಠನ ಮಾಡೋದ್ರಿಂದ ಅಂದರೆ, ನಮಗೆ ಕ್ರೂರವಾಗಿರೋ ಅಂಥ ಶತ್ರುಗಳನ್ನ ಜಯಿಸ್ಬೋದು, ಅಷ್ಟನ್ನು ಮಾತ್ರ ಹೇಳ್ಬೋದು. ಇನ್ನು ಮಿಕ್ಕಿದ 3ನೇ ಶ್ಲೋಕದ ಅರ್ಥ ಈಗ ಹೇಳ್ತೀನಿ. ಇನ್ನು ನಾವು 3ನೇ ಶ್ಲೋಕನ ನೋಡೋಕ್ಕೆ ಮುಂಚೆ ಮೊದಲನೇ ಶ್ಲೋಕದ ಒಂದು ರಿವೈಸ್ ಮಾಡೋಣ. ಮೊದಲನೇ ಶ್ಲೋಕ ಏನಿತ್ತು ಅಂದರೆ, ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತಃ ಪುಣ್ಯಃ ಪ್ರಭವತಿ. ಅಂದರೆ ಸೃಷ್ಟಿ ಸ್ಥಿತಿ ಲಯಗಳು 3 ಕೂಡ ಶಕ್ತಿ ಇಲ್ದಿರ ಯಾವುದೇ ಒಂದು ಕೆಲಸಗಳನ್ನು ಮಾಡೋದಿಲ್ಲ. ಈವನ್ ಶಿವ ಕೂಡ ಒಂದು ಶವದ ರೂಪಿಯಾಗಿರ್ತಾನೆ ವಿತೌಟ್ ಶಕ್ತಿ ಅಂತ ಹೇಳಿ ಮೊದಲನೇ ಶ್ಲೋಕದ ಅರ್ಥ ಆಗಿತ್ತು. ಇನ್ನು ಎರಡನೇದು ತನೀಯಾಂಸಾಂ ಪಾಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚೆ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಹಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುದ್ಯೈನಂ ಭಸತಿ ಭಸಿತೋದ್ಧೂಲನ ವಿಧಿಂ. ತಾಯಿಯ ಪಾದದ ಧೂಳಿನಿಂದ ಬ್ರಹ್ಮನು 14 ಲೋಕಗಳನ್ನ, ಅಂದರೆ 7 ಮೇಲ್ಲೋಕ, ಇನ್ನು 7 ಕೆಳಲೋಕಗಳನ್ನ ಸೃಷ್ಟಿ ಮಾಡಿದ್ರೆ ಸ್ಥಿತಿಕಾರಕನಾದ ವಿಷ್ಣುವು 1000 ಹೆಡೆಗಳುಳ್ಳ ಸರ್ಪದ ಮೇಲೆ ಮಲಗಿಹದಂತೆ, ಹಾಗೆ ಶಿವನು ತಾಯಿಯ ಧೂಳನ್ನೇ ಭಸ್ಮವಾಗಿ ವಿಲೇಪಿಸ್ಕೊತಾನೆ ಅಂತ ಹೇಳಿ 2ನೇ ಶ್ಲೋಕದ ಅರ್ಥ. ಈಗ ಈ ಧೂಳು ಏನೇಂದ್ರ ಪ್ರಯೋಜನಗಳು ಪಡ್ಕೊತಾರೆ, ಯಾರ್ಯಾರು ಯಾವ್ಯಾವ ಥರ ಪ್ರಯೋಜನಗಳನ್ನ ಪಡ್ಕೊತಾರೆ ಅಂತ 3ನೇ ಶ್ಲೋಕ ಹೇಳ್ಕೊಳ್ತಾ ಹೋಗುತ್ತೆ. ಏನಂದರೆ 3ನೇ ಶ್ಲೋಕ, ಅವಿದ್ಯಾನಾಂ ಅಂತ ಸ್ಥಿಮಿರ ಮಿಹಿರ ದ್ವೀಪ ನಗರಿ ಜಡಾನಾಂ ಚೈತನ್ಯಸ್ಥ ಬಕ ಮಕರಂದ ಶ್ರುತಿಚರಿ ದರಿದ್ರಾಣಾಂ ಚಿಂತಮಣಿ ಗುಣನಿಕ ಜನ್ಮ ಜಲಧೌ ನಿಮಜ್ಞಾನಾಂ ದಂಶ್ಚ ಮುರರಿಪು ವರಾಹಸ್ಯ ಭವತಿ. ಅಂದರೆ ತ್ರಿಮೂರ್ತಿಗಳಿಗೆ ಅಧೀನನಾದ ದೇವಿಯು ಈ ಪಾದದ ಧೂಳಿನಿಂದ ಅಜ್ಞಾನವೆಂಬ ಕತ್ತಲನ್ನು, ಅವಿದ್ಯಾನಾಂ ಅಂತಸ್ತಿಮಿರ,
ಅಜ್ಞಾನವಾದ ಅವಿದ್ಯವಾದ ಅಂತಸ್ತಿಮಿರ ಅಂದರೆ ತಿಮಿರ ಅಂದರೆ ಕತ್ತಲು, ಈ ಕತ್ತಲನ್ನು ಓಡಿಸೋ ಅಂಥ ಒಂದು ಧೂಳಾಗಿರುತ್ತೆ. ಈ ಧೂಳು ಎಂಥ ಧೂಳು ಅಂದರೆ ಅಂಥ ಧೂಳು. ಮತ್ತು ಬರೀ ಕತ್ತಲನ್ನು ಓಡಿಸೋದಷ್ಟೇ ಅಲ್ಲ, ಸೂರ್ಯೋದಯದಂತೆ ಮಂದಬುದ್ಧಿಯವರಿಗೆ ಬುದ್ಧಿಯನ್ನು ಕೊಡುತ್ತೆ ಇದು. ಹಾಗೂ ಹೂಗೊಂಚಲಿನ ಮಧುರಸದಂತಹ ಜ್ಞಾನದಂತೆಯೂ ಇರುತ್ತದೆ ಇದು. ಇನ್ನು ದರಿದ್ರಗಳಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಚಿಂತಾಮಣಿಯಂತೆ ಈ ಪಾದದ ಧೂಳು ಕೆಲಸ ಮಾಡಿದ್ರೆ, ಇನ್ನು ಭವಸಾಗರದಲ್ಲಿ ಮುಳುಗಿದವರಿಗೆ ಲೋಕಪಾಲಕನಾದ ವರಾಹ ದೇವನು ತನ್ನ ದಂಷ್ಟ್ರ ಅವನ ಈ 2 ಹಲ್ಲುಗಳಿಂದ ಅವರನ್ನು ಸಂಸಾರವೆಂಬ ಸಾಗರದಿಂದ ಎತ್ತಿ ಮೇಲಕ್ಕೆ ಇಡ್ತಾನೆ ಅನ್ನೋ ಒಂದು ಶ್ಲೋಕದ ಅರ್ಥ ಇದಾಗಿರುತ್ತೆ. ಸೇಮ್ ಇದನ್ನು ಕೂಡ ಭೋಜಪತ್ರ ಅಥವಾ ಬಂಗಾರದ ತಗಡಿನ ಮೇಲೆ ಶ್ರೀಂ ಅನ್ನೋ ಯಂತ್ರನ ಬರೆದ್ಬಿಟ್ಟು ಇದನ್ನು ಈಶಾನ್ಯ ಅಭಿಮುಖವಾಗಿ ಮಣೆ ಹಾಕ್ಕೊಂಡು ಚಾಪೆ ಮೇಲೆ ಕುಳಿತುಕೊಂಡು ಈ ಮಂತ್ರನ 45 ದಿನಗಳ ಕಾಲ 2001 ಸತಿ ಯಾರು ಅವಿದ್ಯಾನ ಮಂತಸ್ತಿಮಿರ ಮಿಹಿರ ಈ ಶ್ಲೋಕನ ಯಾರು ಪಠನೆ ಮಾಡ್ತಾರೋ ಅವರಿಗೆ ಏನು ಬರುತ್ತಂದರೆ, ಈ ಸ್ತೋತ್ರದಿಂದ 108 ಸಲಿ ಅಮೃತ ಬಳ್ಳಿಯಿಂದ ಜೇನುತುಪ್ಪದಲ್ಲಿ ಅದ್ದಿ ಹೋಮ ಮಾಡಿದ್ರೆ ಅವರಿಗೆ ವೇದಗಳ ಬಗ್ಗೆ ಸರ್ವತೋಮುಖವಾಗಿರುವಂಥ ಪ್ರಜ್ಞೆ ಬರುತ್ತೆ. ಯಾಕಂದರೆ ಇದು ವಿದ್ಯೆಗೆ ಸಂಬಂಧಪಟ್ಟಿರೋ ಅಂಥ ಒಂದು ಶ್ಲೋಕ ಆಗಿರುತ್ತೆ. ಹಾಗೆ ಇದಕ್ಕೆ ಯಾವ್ಯಾವ ಹೂಗಳಂದರೆ ಜಾಜಿ, ಮಲ್ಲಿಗೆ ಇತ್ಯಾದಿ ಬಿಳಿ ಹೂಗಳಿಂದ ಆ ತಾಯಿಯನ್ನು ಪೂಜೆ ಮಾಡಬೇಕಾಗಿರುತ್ತೆ. ಇನ್ನು ನೈವೇದ್ಯ ಬಂದು ಉದ್ದಿನಬೇಳೆ, ಅನ್ನ, ಜೇನುತುಪ್ಪ, ಅಡಿಕೆ ಎಲೆ ನೈವೇದ್ಯವನ್ನು ಮಾಡಿದ್ರೆ ಸೊ ಇದು ಕಂಪ್ಲೀಟ್ ಇದಾಗುತ್ತೆ ಇದು. ಸೊ ನಿಮ್ಮನ್ನು ನಾನು 4ನೇ ವಿಡಿಯೋದಲ್ಲಿ ಸಂಧಿಸ್ತೀನಿ. ಶ್ರೀ ಮಾತ್ರೇ ನಮಃ.